ಹೇಳಿ ಪ್ರೊಟೆಸ್ಟ್ ಇಲ್ಲಿ ಆಕ್ಚುಲಿ ಪ್ರೊಟೆಸ್ಟ್ ಇಲ್ಲಿ ಮಾಡಕ್ಕೆ ಆಕ್ಚುಲಿ ಪರ್ಮಿಷನ್ ಇರಲಿಲ್ಲ. ಅವರು ಬಂದರು, ಬಂದ ನಾವು ಪ್ರಿವೆಂಟಿವ್ ಮಾಡಿದ್ವಿ. ಆನಂತರ ಏನಂದ್ರೆ ಅವರು ಸುಮಾರು ಜನ ಸೇರಿದ್ದಾರೆ. ಅವರು ಏರ್ಪೋರ್ಟ್ ಅಲ್ಲಿ ಲಾಸ್ಟ್ ಟೈಮ್ ತಮ್ಮ ಜೊತೆ ಮಾತಾಡುವಾಗ ಏನ್ ಸಮಸ್ಯೆ ಇದೆ, ಅವರು ಟ್ಯಾಕ್ಸಿ ಎಲ್ಲೋ ಬೋಟ್ ಟ್ಯಾಕ್ಸಿಗಳಿಗೆ ಅಲ್ಲಿ ಏರ್ಪೋರ್ಟ್ ಮುಂದೆ ಬಂದು ಪಿಕಪ್ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಅವ್ರೇನಂದ್ರೆ P4 ಅಂತ ಒಂದು ಪಾರ್ಕಿಂಗ್ ಸಪರೇಟ್ ಒಂದು ವ್ಯವಸ್ಥೆ ಇದೆ ಈ ಎಲ್ಲೋ ಬೋಟ್ ಅಂತ, ಅಲ್ಲಿ ಹೋಗ್ಬೇಕಂತ. ಅದೊಂದು 400 ಮೀಟರ್ ಇರೋದ್ರಿಂದ ಇವರಿಗೆ ಮತ್ತೆ ಇವ್ರ ಪ್ಯಾಸೆಂಜರ್ ಯಾರು ಇರ್ತಾರೋ ಅವ್ರಿಗೂ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಓದಿದೆ. ಬಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ P4 ಎಕ್ಸ್ಕ್ಲೂಸಿವ್ ಇವ್ರಿಗೋಸ್ಕರ ಇದು ಮಾಡಿದೀವಿ, ಅಲ್ಲೇ ಹೋಗಬೇಕು ಅಂತ. ಮತ್ತೆ ಇನ್ನೊಂದು ಏರ್ಪೋರ್ಟ್ ಅವ್ರು ಏನಂದ್ರೆ ಈ ಎಕ್ಸಿಟ್ ಮತ್ತೆ ಒಳಗಡೆ ಹೋಗುವ ರೋಡ್ಗಳೇನಿದೆ, ರೋಡ್ ಸೈಡ್ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕಷ್ಟ ಆಗ್ತಾ ಇದೆ ಅಂತ ಕ್ಲಿಯರ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಅದೇನೋ ಕೆಲಸ ಇದು ಮಾಡಿದ್ದಾರೆ. ಸೊ ಅದರಿಂದಾಗಿ ಏನಂದ್ರೆ ಹಿಂದೆ ಏನ್ ನಡೀತಾ ಇದೆ ಅದೇ ರೀತಿ ನಡೆಯಲಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಈ ಆಲ್ಮೋಸ್ಟ್ ಮೋರ್ ದನ್ 15,000 ಅಂದ್ರೆ 1,000ಕ್ಕಿಂತ ಜಾಸ್ತಿ ಜನ ಈ ಎಲ್ಲೋ ಬೋಟ್ ಟ್ಯಾಕ್ಸಿಗಳಿಗೆ ಅದು ಮಾಡಿದ್ರೆ ಅನಾನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಾರೆ. ಈಗ ಅವರು ಈಗ ಡಿಸ್ಪರ್ಸ್ ಆಗಿದ್ದಾರೆ, ತಾವು ನೋಡಿದ್ರೆ. ಅದು ಅವ್ರ ಜೊತೆ ಒಂದು ಬಯಾಲ್ ಅವ್ರ ಜೊತೆ ಒಂದು ಮಾತುಕತೆ ಮಾಡಿ ಏನ್ ಸಾಲ್ವ್